ಬಾಬುಗೆ ಇಂಗ್ಲಿಷ್ ಗೊತ್ತಿಲ್ವಂತ ಹೊಸಿ ಹೇಳ್ಕೊಡಿ. ನಾನು ಅಪ್ಪಟ ವೀರ ಕನ್ನಡಿಗ, ನನಗೂ ಇಂಗ್ಲಿಷ್ಗೂ ಆಗ್ ಬರಲ್ಲ. ನಿನಗೆ ಚಂದ ಗೊತ್ತಲ್ಲ, ಹೇಳ್ಕೊಡು. ನನಗೆ ಚೆನ್ನಾಗಿ ಗೊತ್ತಿದ್ರೆ ನಿಮ್ಮನ್ನ ಯಾಕೆ ಹೇಳ್ಕೊತಿದ್ದಿ? ಹೇಳ್ಕೊಡಿ. ಗಂಡನಿಗೆ ಚಾಲೆಂಜ್ ಹಾಕಕ್ ಗೊತ್ತದ, ಇದು ಗೊತ್ತಿಲ್ವಾ? ನಿನ್ಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ಕೊಡು. ಅವನೇನು ಇಂಗ್ಲಿಷ್ ಕಲ್ತ್ಕೊಂಡು ಫಾರಿನ್ಗೆ ಹೋಗ್ಬೇಕಾಗಿಲ್ಲ. ನಾ ಹೇಳ್ಕೊಡಲ್ಲ ಅಂದ್ರೆ ಹೇಳ್ಕೊಡಲ್ಲ. ಗೌಡ್ರೆ, ನೀವು ಹೇಳ್ಕೊಡದೆ ಇದ್ರೆ ಏನಾಯ್ತು? ಇಂಗ್ಲಿಷ್ ಪಂಡಿತ ಅಂತ ನಾನಿಲ್ವಾ? ಬಾಳೆಹಣ್ಣಿಗೋಸ್ಕರ ಅಲ್ಲದೆ ಇದ್ರು ಸಕ್ಕರೆ ಮಿಠಾಯಿಗೋಸ್ಕರನಾದ್ರೂ ಹೇಳ್ಕೊಡ್ತೀನಿ. ಅಂದ್ರೆ ಪುಟ್ಟಮಲ್ಲಿಯವರು ಭೂಪತಿ ಇಂಗ್ಲಿಷ್ ಕಲ್ಸಿ ಫಸ್ಟ್ ಕ್ಲಾಸ್ ಬರ್ಬೇಕು ಅಂತ ಅನ್ಕೊಂಡಿದಾರಲ್ವಾ, ಅದಕ್ಕೋಸ್ಕರನಾದ್ರೂ ಹೇಳ್ಕೊಡ್ತೀನಿ ಅಂದೆ. ಕೊಡಿ ಪುಟ್ಟಮಲ್ಲಿಯವರ ಬುಕ್. ಅದೇ ನಿಮ್ ಜೊತೆಗೆ ಹೋಗಿ ಮಾತಾಡ್ಬೇಕು. ನನ್ನ ಜೊತೆಗೆ ಒಂಚೂರು ಬಂದಾರ್ಯಾ? ಗೌಡ್ರೆ, ಮುಗಿಸ್ಬಿಟ್ಟು ಹೋಗ್ಬಿಡೋಣ. ಇದನ್ನ ಆಮೇಲೆ ಮಾಡಿದ್ರೆ ಆಯ್ತು, ಈಗ ನನ್ನ ಜೊತೆಗೆ ಬನ್ನಿ. ಅಲ್ಲ ಗೌಡ್ರೆ, ಅಯ್ಯ ಬನ್ನಿ ಸುಮ್ಮನೆ. ಇಂಗ್ಲಿಷ್ ಹೇಳ್ಕೊಡ್ದು ಹೋಗ್ಬಿಟ್ರಲ್ಲ, ಇದೇನ ಮಾಡೋದು? ರೀ ಗೌಡ್ರೆ, ಯಾಕೆ ನನ್ನ ಎಳ್ಕೊಂಬಂದ್ರಿ? ಅಲ್ಲಿರ್ಬಾರ್ದು ಅಂತ ಇಲ್ಲಿಗೆ ಎಳ್ಕೊಂಬಂದಿ. ನಾನು ಭೂಪತಿಗೆ ಇಂಗ್ಲಿಷ್ ಹೇಳ್ಕೊಟ್ರೆ ನಿಮ್ಗೇನು ಕಷ್ಟ? ನನಗೇನು ಕಷ್ಟ ಆಯ್ತಿರ್ಲಿಲ್ಲ. ನೀವು ಅವನಿಗೆ ಇಂಗ್ಲಿಷ್ ಹೇಳ್ಕೊಟ್ಬಿಟ್ಟು ಪುಟ್ಮಲಿಗೆ ಸಹಾಯ ಮಾಡಿದ್ರೆ ಅವಳಿಗೆ ಹಿತೈಷಿ ಆಗ್ತಿದ್ರಿ ತಾನೆ. ಈ ವಿಷಯ ನನ್ಗೆ ಹೊಳಿಲಿಲ್ವಲ್ಲ ಗೌಡ್ರೆ, ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಬರ್ತೀನಿ ರೀ. ಅಣ್ಣಪ್ಪನವ್ರೆ, ನಿಮ್ಗೆ ನನಗಿಂತ ಅವಳೇ ಹೆಚ್ಚಾಗ್ಬಿಟ್ಲಾ? ಹೌದು, ನಮ್ಗೆ ಇಬ್ರು ಮುಖ್ಯ ಗೌಡ್ರೆ. ನಾನು ಪುಟ್ಟಮಲ್ಲಿಯವ್ರಿಗೆ ಸಹಾಯ ಮಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೂ ಗೊತ್ತಿಲ್ಲದಿರೋ ಭೂಪತಿಗೆ ಇಂಗ್ಲಿಷ್ ಹೇಳ್ಕೊಡ್ತೀನಲ್ಲ ಅನ್ನೋದೇ ಸಂತೋಷ. ಎಂತ ನೀನಾಸಮ್ ನಾಟಕ. ಅಣ್ಣಪ್ಪನವ್ರೆ, ಕೋಗಿಲೆ ಕಾಗೆ ಗೂಡ್ತಂಕ್ ಯಾಕೆ ಹೋಯ್ತದ ಅಂತ ನನಗೆ ಗೊತ್ತಿಲ್ವಾ? ಗೌಡ್ರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ ಭೂಪತಿ ಇಂಗ್ಲಿಷ್ ಕಲ್ತು ಫಸ್ಟ್ ಕ್ಲಾಸ್ ಬಂದ್ರೆ ನಿಮ್ಗೆ ಅಲ್ವೇನ್ರಿ ಹೆಮ್ಮೆ? ನನಗೆ ಯಾವ ಹೆಮ್ಮೆನೂ ಬೇಡ. ಅದಕ್ಕೋಸ್ಕರ 1000 ರೂಪಾಯಿ ಕೊಟ್ಟಿನಿ, ಅವ್ರು ಹೇಳ್ಕೊಡ್ತಾರೆ. ರಬ್ಬರ್ ಬಾಲ್ಗೂ ಲೆದರ್ ಬಾಲ್ಗೂ ವ್ಯತ್ಯಾಸ ಇರುತ್ತಲ್ವೇ? ಏನೇ ವ್ಯತ್ಯಾಸ ಇದ್ರು ಬಾಲು ಬಾಲೆ ಅಲ್ವೇ? ನೀವು ಇಂಗ್ಲಿಷ್ ಹೇಳ್ಕೊಡ್ಬೇಡಿ, ನಾನು ಇಂಗ್ಲಿಷ್ ಹೇಳ್ಕೊಡಲ್ಲ. ಅದೇ ಕಲ್ತನೋ ನಾನು ನೋಡೇ ಬಿಡ್ತೀನಿ. ನಿಮ್ಗೆ ಇಂಥ ಬುದ್ಧಿ ಇರೋದಕ್ಕೆ ನೀವಿನ್ನೂ ಉದ್ಧಾರ ಆಗಿಲ್ಲ. ವಿದ್ಯೆ ಹೇಳ್ಕೊಡೋದು ಎಂತ ಪುಣ್ಯದ ಕೆಲಸ ಅಂತ ಗೊತ್ತಿಲ್ವಾ ನಿಮ್ಗೆ? ಗೊತ್ತು ಮಧುರ ಅವ್ರೆ, ಆದ್ರೆ ದಡ್ರಿಗೆ ವಿದ್ಯೆ ಕಲ್ಸ್ಬಿಟ್ರೆ ಗುರುಗಳಿಗೆ ತನ್ನ ಕೆಟ್ಟ ಹೆಸರು. ನೀವ್ ಗುರು ಅಲ್ಲ, ಅವನ್ ಪಾಲಿಗೆ ಕೊಳ್ತೋಗಿರೋ ಬೇರು. ನಿಮಗೆ ಇಂಗ್ಲಿಷ್ ಬರುತ್ತಾ ಫಸ್ಟ್ ನೋಡ್ಕೊಳ್ಳಿ. ಇವ್ರಿಗೆ ಸರಿಯಾಗಿ ಕನ್ನಡನೇ ಬರಲ್ಲ, ಇನ್ ಇಂಗ್ಲಿಷ್ ಎಲ್ಲಿಂದ ಬರುತ್ತೆ? ಒಂದ್ಸಲ ಇಂಗ್ಲಿಷ್ ಅಲ್ಲಿ ಅವ್ರ ಹೆಸರು ಬರೀ ಕೇಳು, ಗೊತ್ತಾಗುತ್ತೆ. ಓ ಅಣ್ಣಪ್ಪನವ್ರೆ, ನೀವೇನ್ ಇಂಗ್ಲಿಷ್ನ ಅರ್ಧ ಕುಡ್ದು ಬಿಟ್ಟಿದಾರ್ಯಾ? ನೀವು ಇಂಗ್ಲಿಷ್ ಏನ್ ಕಿಸ್ತು ದಬಾಕಿದ್ದಾರೆ ಅಂತ ನನಗೂ ಗೊತ್ತು. ಇಂಗ್ಲಿಷ್ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಾನು ಇಂಗ್ಲಿಷ್ ಅಲ್ಲಿ ಮಾತಾಡೋದನ್ನ ನೋಡಿನೇ ಮಧು ನನಗೆ ಬೋಲ್ಡ್ ಆಗಿದ್ದು. ಸಾಕ್ ನಿಲ್ಲಿಸ್ತೀರಾ ನಿಮ್ ಇಂಗ್ಲಿಷ್ ಪುರಾಣನ? ಬ್ಯಾಟ್ ಹಿಡಿಯಕ್ ಬರ್ದೆ ಹೋದ್ರು ಫೀಲ್ಡೇ ಸರಿ ಇಲ್ಲ ಅನ್ನೋ ಹಾಗೆ ಮಾತಾಡ್ಬೇಡಿ. ನೀವ್ ಇಂಗ್ಲಿಷ್ ಹೇಳ್ಕೊಡ್ದೆ ಹೋದ್ರೆ ಬೇರೆಯವ್ರಿಗೆ ಇಂಗ್ಲಿಷ್ ಹೇಳ್ಕೊಡಲ್ವಾ? ಮಧು, ಈ ಏರಿಯಾದಲ್ಲಿ ನಮ್ಮಿಬ್ರನ್ನ ಬಿಟ್ರೆ ಬೇರೆ ಯಾರಿಗೆ ಇಂಗ್ಲಿಷ್ ಬರುತ್ತೆ? ಅದು ನಿಮ್ ತಪ್ಪು ಕಲ್ಪನೆ. ಪುಟ್ಮಲಿ ಅವ್ರ ಹಿತೈಷಿಗೆ ನಿಮ್ಗಿಂತ ಚೆನ್ನಾಗಿ ಇಂಗ್ಲಿಷ್ ಬರುತ್ತೆ, ಅವ್ರವ್ರಿಗೆ ಹೇಳ್ಕೊಡ್ತಾರೆ. ಇಲ್ಲಿಗೂ ಹಿತೈಷಿ ಎಂಟ್ರಿ ಕೊಟ್ಟನ? ಕೊಟ್ಟನಲ್ಲ, ಕೊಟ್ಟೆ ಕೊಡ್ತಾನೆ. ಇದು ಇಂಗ್ಲಿಷ್ ಮೇಲೆ ಆಣೆ. ಯಾನಮ್ಮೆ ಪುಟ್ಮಲಿ, ಕಸ್ತೂರ್ ಜಾತ್ರೆಯಲ್ಲಿ ಡಬ್ಬದಲ್ಲಿ ಸಿನಿಮಾ ತೋರಿಸ್ತಿಟ್ಗಲ್ಲಿ ನೋಡಿ ಖುಷಿ ಪಡ್ತಾರಲ್ಲ, ಹಂಗ್ ಖುಷಿ ಪಡ್ತಾ ಇದೆ. ಅಲ್ಲೇನ್ ಸಿನಿಮಾ ಕಾಣ್ತಾ ಇದ್ದ? ಆಮೇಲೆ ಪುಟ್ಮಲಿ, ಮೊದ್ಲು ಸಿನಿಮಾ ರಿಲೀಸ್ ಆಗ್ಬೇಕು, ಆಮೇಲೆ ಸ್ಟಾರ್ ಗಿರಿ ಬಂದು ಸ್ಟಾರ್ ಆಗೋದು. ಬಾಬಣ್ಣ ಮಾತ್ ಬರ್ತದೆ ಅಂತ ಮಾತಾಡ್ಬೇಡಿ. ನಾನು ಹೇಳೋದು ನಾವು ಕೇಳಿ. ಅದೇನು ಹೇಳು? ನಮ್ ಬಾಬುಗೆ 5 ಸ್ಟಾರ್ ಕೊಟ್ಟವ್ರೆ. ಬಾಬಣ್ಣ, ಯಾನ್ ಯೋಚನೆ ಮಾಡ್ತಾ ಇದ್ದೀರಿ? ಆಮೇಲೆ ಪುಟ್ಮಲಿ, ದಿತ ಹೇಳು, ಆ ನಿನ್ನ ಹಿತೈಷಿ ಯಾರ? ಈಗ ಆ ವಿಷಯ ಯಾಕ? ಆ ನಿನ್ನ ಹಿತೈಷಿ ಯಾರ ಅಂತ ಹೇಳು, ಇಲ್ಲಾಂದ್ರೆ ನನ್ನ ಕೋಪದ ಕಟ್ಟ ಒಡೆದೋಯ್ತದೆ. ಬಾಬಣ್ಣ, ನೀವ್ಯಾವ ಕೋಪದ ಕಟ್ಟೆ ಕಟ್ಟಿದ್ರಿ? ಆಟಗುಳಿ ಆಡ್ತಾ ಇದೆ ಮೇ. ನಿನ್ನಂತ ದಡ್ಡ ಪಟ್ಟೆ ಮದುವೆ ಮಾಡ್ಕೊಂಡು ತಪ್ಪು ಮಾಡ್ಕೊಂಬಿಟ್ಟಿ. ನೀ ಇಲ್ಲಾಂದ್ರೆ ನಾ ಬೀದಕ್ಕೆ ಬಂದ್ಬಿಟ್ಟೆನ ನೋಡು. ಒಳ್ಳೆ ಮಾತಲ್ಲಿ ಹೇಳ್ತಾವನಿ, ಆ ನಿನ್ನ ಹಿತೈಷಿ ಯಾರ ಅಂತ ಹೇಳು. ಬಾಬಣ್ಣ, ಪುನಃ ಯಾಕೆ ಆ ವಿಷಯ ಕೇಳಿರಿ? ಆಮೇಲೆ ಪುಟ್ಮಲಿ, ಆ ನಿನ್ನ ಹಿತೈಷಿ ಯಾರ ಅಂತ ಹೇಳು, ಇಲ್ಲಾಂದ್ರೆ ನಾವು ನಮ್ಮ ಬಾಳೆಹಣ್ಣ ಕಳ್ಕೋಬೇಕಾಯ್ತದೆ. ಬಾಬಣ್ಣ, ಏನ್ ಮಾತು ಅಂತಾಡಿರಿ? ನಮ್ಮ ಬಾಬುಗೆ ಏನಾಗದೆ? ಆ ನಿನ್ನ ಹಿತೈಷಿ ಕಿಡ್ನಾಪ್ ಮಾಡನೆ, ಅವನ್ನ ಬಿಡ್ಬೇಕು ಅಂದ್ರೆ ನಿನ್ನ ಅವನ್ಗ ಒಪ್ಪಿಸ್ಬೇಕಂತೆ. ಹಂಗೆಲ್ಲ ಆಗಲ್ಲ. ನೀವು ಹೊಡೆದ್ರು ಬೈದ್ರು ನಾನು ನಿಮ್ ಜೊತೆಲೇ ಇರ್ತೀನಿ. ಈರಮ್ಮೆ ಯಾರು ಬೇಡ ಅಂದವ್ರು? ಆ ಬಾಳೆಹಣ್ಣು ನಮಗ್ ಬೇಕು ಅಂದ್ರೆ ಆ ಹಿತೈಷಿ ಯಾರ ಅಂತ ಹೇಳು. ನಾ ಹೇಳಲ್ಲ, ಬೇಕಾದ್ರೆ ನೀವೇ ಕಂಡಿಡೀರಿ. ಗೊತ್ತಿರ್ತಾನೆ ಕಂಡಿಡಿಯಾಕ. ನೀವು ಸಾರಿ ಬುದ್ಧಿವಂತರಲ್ವಾ, ನಿಮ್ ಬುದ್ಧಿ ಉಪಯೋಗಿಸಿ ಕಂಡಿಡೀರಿ. ಆಮೇಲೆ ಪುಟ್ಮಲಿ, ಆ ನಿನ್ನ ಹಿತೈಷಿ ಯಾರ ಅಂತ ಹೇಳಮ್ಮೆ. ಬಾಳೆಹಣ್ಣ ಕಿಡ್ನಾಪ್ ಮಾಡೋರಂತ ಅವನು ಗೊತ್ತಾಗ್ಬಿಟ್ರೆ ನನ್ನ ಸುಮ್ಮನೆ ಬಿಟ್ಟಳ, ಹುಟ್ಟಿಲ್ಲ ಅನ್ನಿಸ್ಬಿಟ್ಟಳ. ಅದಕ್ಕೆ ನಾ ಏನ್ ಮಾಡಕ್ಕದ್ದು? ನೀನು ದಡ್ಡಿ, ನಿಂಗೆ ಏನು ಗೊತ್ತಾಗಲ್ಲ, ಬ್ಯಾರೆ ಸಹಾಯ ಇಲ್ಲದೆ ಬದುಕಕ್ಕಾಗಲ್ಲ ಅಂದ್ರಿ. ಈಗ
ಈಗ ಯಾರ ಸಹಾಯನೂ ಇಲ್ಲದೆ ನಮ್ಮ ಬಾಬುನ ಕಂಡಿಡೀರಿ ನೋಡವು. ಈ ಮಟ್ಟಕ್ಕೆ ಬೆಳೆದು ಬಿಟ್ಟೆ ನೀನು. ನಾನ್ ಬೆಳೆಸಿದ್ದು ನೀವೇ ತಾನೇ. ಎಲ್ರ ಕಾಲ ಎಳಿತದೆ ಕಾಲ, ನೀವು ನನ್ ಕಾಲ ಎಳೆದ್ರಿ. ಈಗ ಕಾಲ ನಿಮ್ ಕಾಲ ಎಳಿತಾನೆ. ಇದರಿಂದ ಆಚೆ ಬಂದು ನಮ್ ಬಾಬುನ ಹೆಂಗ್ ಕಾಪಾಡಿರಿ ನೋಡವು. ಗೌಡ್ರೆ, ನೀವೆಷ್ಟು ಕೇಳ್ಕೊಂಡ್ರು ಪುಟ್ಟಮಲ್ಲಿ ಅವ್ರು ಅವ್ನು ಯಾರು ಅಂತ ಹೇಳಲೇ ಇಲ್ವಾ? ಇಲ್ಲ ಅಣ್ಣಯ್ಯಪ್ಪನವ್ರೆ, ನನ್ನ ವಿರುದ್ಧವಾಗಿ ಮಾತಾಡ್ಬಿಟ್ಟ. ಅದಕ್ಕೆ ಹೇಳೋದು ಗೌಡ್ರೆ, ಪ್ರಪಂಚದಲ್ಲಿ ಯಾರನ್ನ ಬೇಕಾದ್ರೂ ಎದುರಾಕೋಬಹುದು, ಆದ್ರೆ ಹೆಂಡತಿನ ಹೆದರಾಕೊಂಡು ಬದುಕಕ್ ಆಗೋದೇ ಇಲ್ಲ. ನಾವು ಹೊರಗಡೆ ಹುಲಿ ತರ ಇರ್ತೀವಿ, ಅವ್ರ ಮುಂದೆ ಇಲಿ ಆಗಿರ್ಬೇಕು, ಇಲ್ಲಾಂದ್ರೆ ಬಲಿ ಆಗ್ಬೇಕಾಗುತ್ತೆ. ಅಣ್ಣಯ್ಯಪ್ಪನವ್ರೆ, ನನಗೇನ್ ಸಮಾಧಾನ ಮಾಡ್ತಾ ಇದಾರೆ, ಇಲ್ಲ ಭಯ ಪಡಿಸ್ತಾ ಇದಾರೆ? ಎರಡೂ ಮಾಡ್ತಾ ಇದ್ದೀನಿ ಗೌಡ್ರೆ. ಅಂದ್ರೆ ನಿಮ್ ಭೂಪತಿ ಹುಡ್ಕಕ್ ಏನ್ ಮಾಡೋದು ಹೇಳಿ ಎಂದೆ. ಅದೇ ನನಗೂ ಗೊತ್ತಾಯ್ತಾ ಇಲ್ಲ ಅಣ್ಣಯ್ಯಪ್ಪನವ್ರೆ. ಐ ಲೈಕ್ ಇಟ್. ವೈರಿಂಗ್ ಮಾಸ್ಟ್ರೆ, ನೀವು ಪುಟ್ಟಕ್ಕನಿಗೆ ಸಹಾಯ ಮಾಡ್ತಿದ್ದೀನಿ ಅಂತೇಳಿ ಪುನಃ ನನ್ನ ಹತ್ರ ಕೇಳಿದ್ರೆ ನಾನು ವಾಪಸ್ ಹೊರಟು ಬಿಡ್ತೇನೆ. ಕಲ್ಟಿವೇಟ್ರು ಒಸಿ ಸಮಾಧಾನ ಮಾಡ್ಕ. ಈಗ ನೀನು ಇಲ್ಲಿ ಕರ್ಸಿರೋದು ಬೇರೆ ವಿಷಯ ಮಾತಾಡಕ. ಗೌಡ್ರೆ, ಭೂಪತಿ ಕಿಡ್ನಾಪ್ ಆದ ವಿಷಯ ನನಗೂ ಗೊತ್ತಿತ್ತು, ಅದ್ರ ಬಗ್ಗೆ ಅಂತಾರು ಕೇಳಿ. ಇನ್ಸ್ಪೆಕ್ಟ್ರೆ, ಹೇಗಾದ್ರೂ ಮಾಡಿ ಭೂಪತಿನ ನೀವೇ ಹುಡುಕೊಡಿ, ಇಲ್ಲ ಅಂದ್ರೆ ಪುಟ್ಟಮಲ್ಲಿ ಅವ್ರನ್ನ ಕಳ್ಕೊಬೇಕಾಗುತ್ತೆ. ಐ ಡೋಂಟ್ ಲೈಕ್ ಇಟ್. ಪುಟ್ಟಕ್ಕನನ್ನು ಅವರಿಗೆ ಒಪ್ಪಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಬೇಕಾದ್ರೆ ರಿಂಗ್ ಮಾಸ್ಟರ್ ಒಪ್ಪಿಸಿ ಬಿಡಿಯಲ್ಲ. ಅವನ್ ನನ್ನನ್ನು ಕರೆದಿದ್ರೆ ಅವ್ನು ಕರೆಯೋಕ್ಕಿಂತ ಮುಂಚೆ ಹೋಗಿ ನಾನೇ ಕೂತ್ಕೊಂಡ್ಬಿಡ್ತಿದ್ದಿ. ಆದ್ರೆ ಅವ್ನು ಕೇಳ್ತಾ ಇರೋದು ಪುಟ್ಮಲ್ಲಿನ. ಗೌಡ್ರೆ, ಇದೆಲ್ಲ ನಿಮ್ಗೆ ಬೇಕಿದ್ದಿತ್ತ? ಪುಟ್ಮಲ್ಲಿ ಅವ್ರನ್ನ ಎದುರಾಯ್ಕಂಕಿಂತ ಮುಂಚೆ ಇದನ್ನೆಲ್ಲ ಸಮ ಮಾಡಿ ಯೋಚನೆ ಮಾಡ್ತಿದ್ದೀನಿ. ಬದ್ರಂಗಿ ಇನ್ಸ್ಪೆಕ್ಟ್ರೆ, ನೀವು ಅಣ್ಣಯ್ಯಪ್ಪನವ್ರ ತರ ಬುದ್ಧಿವಾದ ಹೇಳ್ಬೇಡಿ. ನನ್ಗೆ ಕೇಳಿ ಸಾಕಾಗದೆ. ಹೆಂಗಾದ್ರೂ ಮಾಡಿ ನಮ್ಮ ಬಾಳೆಹಣ್ಣ ಹುಡ್ಕೊಡಿ. ಈ ವಿಷಯದಲ್ಲಿ ನನ್ನ ಕೈಲಿ ಎಂಥದ್ದು ಮಾಡೋಕ್ಕಾತಿಲ್ಲ ಗೌಡ್ರೆ. ಇನ್ಸ್ಪೆಕ್ಟ್ರೆ, ಜನಗಳನ್ನ ಕಾಪಾಡ್ಬೇಕಾದ್ ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ಜಾನಿ ಅವರೇ, ನಿಮ್ಮ ಕೈಲಿ ಹೇಳ್ಸ್ಕೊಂಡ್ಕಾದ ಅವಶ್ಯಕತೆ ನನಗಿಲ್ಲ. ಭೂಪತಿ ಕಿಡ್ನಾಪ್ ಆಯ್ತು ಅಂದೇಳಿ ನನಗೆ ಯಾವ ಕಂಪ್ಲೇಂಟು ಬರಲಿಲ್ಲ. ಗೌಡ್ರ ಕಂಪ್ಲೇಂಟ್ ಕೊಟ್ರೆ ಅದು ವರ್ಕೌಟ್ ಆಗ್ತಿಲ್ಲ. ಪುಟ್ಮಲ್ಲಿ ಅವರೇ ಕಂಪ್ಲೇಂಟ್ ಕೊಡ್ತಾರೆ, ಆದ್ರೆ ಪುಟ್ಮಲ್ಲಿ ಅವರು ಹಿತೈಷಿ ಮೇಲೆ ಕಂಪ್ಲೇಂಟ್ ಕೊಡೋದಿಲ್ಲ. ಅಂದ್ರ ಮೇಲೆ ಈ ಕೇಸ್ ನಿಲ್ಲೋದಿಲ್ಲ. ಅಂದ್ರೆ ಈಗ ನಮ್ಮ ಬಾಳೆಹಣ್ಣು ಹುಡ್ಕೋದು ಹೆಂಗ್ಯಾ? ಅದಕ್ಕೀಗ ಇರೋದು ಒಂದೇ ದಾರಿ. ಪುಟ್ಟಕ್ಕನನ್ನು ಅವರಿಗೆ ಒಪ್ಪಿಸಿ ಆ ಹಿತೈಷಿ ಯಾರಂತ ತಿಳ್ಕೊಂಡು ನಿಮ್ಮ ಕೆಲಸವನ್ನು ಸಾಧಿಸಬೇಕು. ಆ ದಡ್ಬಟ್ಟಿದ್ದು ಒಪ್ಕೋತಾ ಇಲ್ಬೇಡ. ಬಾಳೆಹಣ್ಣು ಕಿಡ್ನಾಪ್ ಆಗಿರೋ ವಿಷಯ ನಮ್ಮ ಅವನು ಗೊತ್ತಾಗ್ಬಿಟ್ರೆ ನನ್ನ ಕಥೆನ ಮುಗಿಸ್ಬಿಡ್ತಾಳೆ. ನಿಮ್ ಕತೆ ಮುಗಿದ್ರು ಪರವಾಗಿಲ್ಲ ಗೌಡ್ರೆ, ಆದ್ರೆ ಪುಟ್ಟಮಲ್ಲಿ ಅವ್ರ ಕತೆ ಮಾತ್ರ ಮುಗಿಸ್ಬೇಡಿ. ಈಗಲೇ ಪುಟ್ಟಮಲ್ಲಿ ಅವ್ರ ಹತ್ರ ಹೋಗಿ ಆ ಹಿತೈಷಿ ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಪ್ರಯತ್ನ ಪಡ್ತೀನಿ. ಆ ಪ್ರಯತ್ನಕ್ಕೆ ಫಲ ಸಿಕ್ಲಿಲ್ಲ ಅಂದ್ರೆ ನಿಮ್ಮೆಲ್ಲರಿಂದ ನಾನೇ ದೂರ ಹೊಟ್ಟೋಗ್ಬಿಡ್ತೀನಿ. ಬಾಬಣ ನಮ್ ಬಾಬು ಸಿಕ್ಕನ್ನ. ನಿನ್ನ ಹಿತೈಷಿ ಯಾರ ಅಂತ ಗೊತ್ತಾಗೋವರೆಗೂ ನಮ್ಮ ಬಾಳೆಹಣ್ಣು ಸಿಗಲ್ಲ. ಈಗಲೂ ಕೇಳ್ತಾವನಿ, ಆ ನಿನ್ನ ಹಿತೈಷಿ ಯಾರ ಹೇಳು. ನಾನು ಆಗ್ಲೇ ಹೇಳಿದ್ನಲ್ಲ ನಿಮ್ ಬುದ್ಧಿವಂತಿಕೆ ಉಪಯೋಗಿಸಿ ಕಂಡಿಡಿರಿ ಅಂತ. ಆಮೇಲೆ ಪುಟ್ಮಲ್ಲಿ, ಇಂಥ ಟೈಮಲ್ಲಿ ನಿನ್ನ ದ್ವೇಷ ಸಾಧಿಸ್ತಾ ಇದೆ, ಒಂದ್ ಜೀವ ಜೊತೆಗೆ ಆಟ ಆಡ್ತಾ ಇದೆ. ಬಾಬಣ್ಣ, ಆಟ ಆಡ್ತಾ ಇರೋದು ನಾನಲ್ಲ, ನೀವು ದಂಡಲಿದ್ದಾಗ ಉರ್ದು ಬೀಳ್ತಾ ಇದ್ರಿ. ಈಗ ಪ್ರೀತಿ ಉಕ್ಕಿ ಬಂದದ. ಅದಕ್ಕೆ ಹೇಳೋದು, ಮನುಷ್ಯ ದಂಡಲಿದ್ದಾಗ ಅವ್ನ ಬೆಲೆ ಗೊತ್ತಾಗಲ್ಲ, ಅವನ ಕಳ್ಕೊಂಡ್ಮೇಲೆ ಗೊತ್ತಾಗೋದು ಅಂತ. ಆಯ್ತು ಕಮ್ಮಿ, ನಾನು ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಕ್ಷಮಿಸ್ಬಿಟ್ಟು ಆ ಹಿತೈಷಿ ಯಾರ ಅಂತ ಹೇಳು. ಅದು ಮಾತ್ರ ಸಾಧ್ಯ ಇಲ್ಲ. ಅಂದ್ರೆ ನಾನು ಚಂದಾಗಿರೋದು ನಿನ್ಗೆ ಇಷ್ಟ ಇಲ್ಲ. ಹಂಗ್ಯಾರ ಹೇಳ್ದರು, ನೀವ್ ಯಾವಾಗ್ಲೂ ಪಪ್ಪಿಯಾಗಿರ್ಬೇಕು. ಅದು ಪಪ್ಪಿ ಅಲ್ಲ ಕಮ್ಮಿ, ಹ್ಯಾಪಿ. ಹಿಡಿದ್ರೆ ಜಾಡ. ನಾನು ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂದ್ರೆ ಆ ನಿನ್ನ ಹಿತೈಷಿ ಯಾರ ಹೇಳು. ನಾ ಹೇಳಲ್ಲ ನೀ. ಹಂಗಾದ್ರೆ ನಾನು ನಿನ್ ಜೊತೆಗೆ ಇರೋದು ಕಷ್ಟ. ಬಾಬಣ್ಣ, ನೀವು ಹೊಂಟೋದ್ರೆ ನಾನು ಯಾರ ಜೊತೆಗಿರ್ಲಿ? ಆ ನಿನ್ನ ಹಿತೈಷಿ ಅವನಲ್ಲ, ಅವನ ಜೊತೆಗೆ ಬದುಕು ಹೋಗು. ಆಯ್ಕಾರ, ಏನಿದೆ ಅಪ್ಪಸ್ವರ, ನೀವು ನನ್ನ ಇಷ್ಟೇ ಅರ್ಥ ಮಾಡ್ಕೊಂಡಿರೋದು. ಒಂದ್ ಹೆಣ್ಣನ್ನ ದೇವ್ರೇ ಅರ್ಥ ಮಾಡ್ಕೊಳ್ಳಲ್ಲ, ಹುಲು ಮಾನವ ನಾನು ಅರ್ಥ ಮಾಡ್ಕೊಳಕದ್ದ. ತೊಂದರೆ ಇಲ್ಲ, ನಿನಗ ನನ್ನ ಜೊತೆಗೆ ಇರಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಇಲ್ಲಿದ್ದು ನಮ್ಮ ಅವ್ನ ಕಲ್ ಬಯಸ್ಕೊಳ್ಳೋ ಬದಲು ನಾನೇ ಹಟ್ಟಿ ಬಿಟ್ಟು ಹೊಂಟೋಯ್ತೀನಿ. ನನ್ನ ಬಿಟ್ಟು ಹೋಗ್ಬಿಟ್ಲು ಕಣ. ನನ್ನ ಜೊತೆ ಜಗಳ ಮಾಡ್ಕೊಂಡು ನಿನ್ ಜೊತೆ ನಾ ಬಾಳಕ್ಕಿಲ್ಲ, ಬೆಂಗಳೂರಿಗೆ ಹೋಗಿ ಸಾಯ್ತೀನಿ ಅಂತ ಪತ್ರ ಬರ್ದಿಟ್ಟು ಹೋಗ್ಬಿಟ್ಟಾಳೆ ಕಲ. ಮೇಡಮ್, ನನ್ನನ್ನು ಸರೋಜಾ ಅಂತ ಕರಿಬೇಡಿ, ಕಾಲ್ ಮೀ ರೋಸ್. ಆಂಜನೇಯ ಅವರೇ, ನೀವು ಮರ್ಸೋದು ನಿಲ್ಸಿ. ನಿಮ್ಮ ಹೆಂಡತಿ ಎಲ್ಲೇ ಇದ್ರು ನಾನು ಹುಡುಕಿ ಕೊಡ್ತೆ.